ಮೊನ್ನೆ ನಮ್ಮ ಲೋಕಾಯುಕ್ತರು ಬಂದು ಜಿಲ್ಲೆಯಲ್ಲಿ ಮಳವಳ್ಳಿ ತಾಲೂಕಿನ ಆಡಳಿತದ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ. ನಾನು ಕೂಡ ಹಿಂದೆ ಇದೇ ವಿಚಾರಗಳನ್ನು ಹಲವಾರು ಬಾರಿ ತಾಲೂಕಿನ ಸಮಸ್ಯೆಗಳನ್ನು ಪ್ರಸ್ತಾಪ ಮಾಡಿದ್ದೀನಿ. ಅದು ದಿವ್ಯ ನಿರ್ಲಕ್ಷ್ಯವನ್ನು ತೋರಿಸಿದ್ದಾರೆ. ನಾವೇ ಲೋಕಾಯುಕ್ತಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ಲೋಕಾಯುಕ್ತಿನ ಅಧಿಕಾರಿಗಳೇ ಇಡೀ ತಾಲೂಕಿನ ಸಮಸ್ಯೆಗಳ ಚಿತ್ರಣವನ್ನು ಇಷ್ಟು ಡಾಕ್ಯುಮೆಂಟ್ಗಳನ್ನು ಹಿಂಬರವನ್ನು ಲೋಕಾಯುಕ್ತರು ಕೊಟ್ಟಿದ್ದಾರೆ. ನಮ್ಮ ಸಿದ್ಧಾಚಾರ್ಯವರು ಹೆಸರಿನಲ್ಲಿ ಲೋಕಾಯುಕ್ತಕ್ಕೆ ನಾವು ಏನು ಫೈಲ್ ಮಾಡಿದ್ವಿ, 800 ಎಕರೆ ನಮ್ಮಲ್ಲಿ ಭೂ ಹಗರಣ ಆಗಿದೆ ಅಂತ, ಅದೆಲ್ಲವನ್ನು ಸಂಪೂರ್ಣವಾಗಿ ಅವ್ರಿಗೆ ಹಿಂಬರ ಕೊಟ್ಟಿರ್ತಕ್ಕಂಥ ಒಂದು ಡಾಕ್ಯುಮೆಂಟ್ ಇದು. ಇದ್ರ ಮೇಲೆ ಮೊನ್ನೆ ಅವ್ರನ್ನ ಕರೆಸಿ ಮಂಡ್ಯ ಅಂಬೇಡ್ಕರ್ ಭವನದಲ್ಲಿ ಮಳವಳ್ಳಿಯ ಭೂ ಹಗರಣದ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ. ಅಲ್ಲಿ ಅವರೇ ಲೋಕಾಯುಕ್ತರೇ ತಹಸೀಲ್ದಾರ್ ಅವ್ರಿಗೆ ಚೀಮಾರಿ ಹಾಕಿರ್ತಕ್ಕಂಥದ್ದು ತಾವೇ ಮಾಧ್ಯಮದಲ್ಲಿ ಮಿತ್ರರು ತಾವೇ ಅದನ್ನು ಬೆಳಕು ಚೆಲ್ಲಿದ್ದೀರಿ. ಇದು ಕನ್ನಡಪ್ರಭ ಪತ್ರಿಕೆ. ನೀನು ತಹಸೀಲ್ದಾರ್ ಆಗಲು ಅನ್ಫಿಟ್ ನೋಡಿ. ಇದು ಕನ್ನಡಪ್ರಭದಲ್ಲಿ ಬಂದಿರತಕ್ಕಂಥ ಒಂದು ಸುದ್ದಿ. ಈ ಮಟ್ಟಕ್ಕೆ ಲೋಕಾಯುಕ್ತರ ನ್ಯಾಯಾಧೀಶರ ಬಾಯಿನಲ್ಲಿ ಪದ ಬಳಕೆ ಬರುತ್ತೆ ಅಂದರೆ ಇನ್ಯಾವ ಮಟ್ಟಕ್ಕೆ ಇವತ್ತು ಈ ತಾಲೂಕಿನಲ್ಲಿ ಆಡಳಿತ ನಡೀತಾ ಇದೆ, ಆಡಳಿತ ಸುಧಾರಣೆ ಆಗಿದೆ ಮತ್ತು ಬಡವರಿಗೆ ನ್ಯಾಯ ಸಿಗ್ತಿದೆ ಅಂತಕ್ಕಂಥದ್ದನ್ನ ಇವತ್ತು ನಾವು ಇಲ್ಲಿ ಪ್ರಶ್ನೆ ಮಾಡೋಕ್ಕೆ ಬಂದಿದ್ದೀವಿ. ಆಡಳಿತವನ್ನು ಪ್ರಶ್ನೆ ಮಾಡೋಕ್ಕೆ ಬಂದಿದ್ದೀವಿ. ಸಾರ್ವಜನಿಕರ ಪರವಾಗಿ ಕೆಲವು ವಿಚಾರಗಳನ್ನು ಬೆಳಕು ಚೆಲ್ಲಿಕ್ಕೆ ಬಂದಿದ್ದೇವೆ. ನೋಡಿ, ಆಂದೋಲನ ಪತ್ರಿಕೆ ಇನ್ನಾದರೂ ಬದಲಾಗಿ ಸಾರ್ ಬದಲಾಗಿ, ಇವೆಲ್ಲ ಮಳವಳ್ಳಿ ಸಂಬಂಧಪಟ್ಟಂತೆ ಬಂದಿರತಕ್ಕಂಥ ಸುದ್ದಿಗಳು. ಇನ್ನು ಪುರಸಭೆಯಲ್ಲಿ ಮುಖ್ಯ ಆಡಳಿತಾಧಿಕಾರಿಗಳ ಬಗ್ಗೆನೂ ಕೂಡ ಅಲ್ಲಿ ನನಗೆ ಮಾಹಿತಿ ಇರೋ ಪ್ರಕಾರ ಹಲವಾರು ರೀತಿಯಲ್ಲಿ ಆಡಳಿತ ಯಂತ್ರಗಳು ದುರುಪಯೋಗ ಆಗಿರ್ತಕ್ಕಂಥದ್ದನ್ನ ಅವರೇ ಲೋಕಾಯುಕ್ತರೇ ಬೆಳಕು ಚೆಲ್ಲಿದ್ದಾರೆ. ಇದು ಯಾಕೆ ಈ ರೀತಿ ಆಡಳಿತ ಮಳವಳ್ಳಿ ತಾಲೂಕಿನಲ್ಲಿ ದಿಕ್ಕು ದೆಸೆ ಇಲ್ಲದೆ ಸಾಗ್ತಾ ಇದೆ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಇವತ್ತು ಆಡಳಿತ ಪಕ್ಷ ಇದೆ, ಆಡಳಿತ ಪಕ್ಷದ ಶಾಸಕರೇ ಇದ್ದಾರೆ, ಶಾಸಕರೇ ಒಂದು ಇಲಾಖೆಗೆ ಚೇರ್ಮನ್ ಆಗಿದ್ದಾರೆ, ಶಾಸಕರೇ SC ST ಕಲ್ಯಾಣ ಸಮಿತಿ ಅಧ್ಯಕ್ಷರು ಆಗಿದ್ದರು ಹಿಂದೆ. ಈಗ ಕೃಷ್ಣಮೂರ್ತಿ ಆಗಿದ್ದಾರೆ, ಕೊಳ್ಳೇಗಾಲ ಶಾಸಕರು. ಹಿಂದೆ ಇವರೇ ಅಧ್ಯಕ್ಷರಾಗಿದ್ದಂಥವರು. ಈ ರೀತಿ ಹಲವಾರು ಹುದ್ದೆಗಳಲ್ಲಿ ಕೆಲಸ ಮಾಡಿ ಅನುಭವ ಇರತಕ್ಕಂಥ ಶಾಸಕರು 3 ಬಾರಿ ಶಾಸಕರಾಗಿದ್ದಾರೆ, 1 ಬಾರಿ ಮಂತ್ರಿ ಆಗಿದ್ದಾರೆ, ಈಗ ಚೇರ್ಮನ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾದರೆ ಇವ್ರಿಗೆ ಆಡಳಿತದ ಒಂದು ಅನುಭವ ಇಲ್ಲ ಅಂತ ನಾವು ಅನ್ಬೇಕಾ ಅಥವಾ ಅನ್ನಬಾರ್ದ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಆದರೆ ನನಗನ್ನಿಸುತ್ತೆ ಇವರು 3 ಬಾರಿ ಆಡಳಿತ ನಡೆಸ್ತಾ ಇರ್ತಕ್ಕಂಥವರು ಈ ರೀತಿ ಲೋಕಾಯುಕ್ತರು ಬಂದು ನಿಮ್ಮ ತಪ್ಪುಗಳನ್ನು ಎತ್ತಿ ಹಿಡಿದು ನಿಮ್ಮ ತಪ್ಪುಗಳನ್ನು ಬೆರಳು ಮಾಡಿ ತೋರಿಸ್ತೀರ ಅಂದರೆ ನೀವೇನು ಮಾಡ್ತಾಯಿದ್ದೀರಿ ಅನ್ನೋದು ನನ್ನ ಪ್ರಶ್ನೆ. ಇಲ್ಲಿ ನಿಮಗೆ ಪ್ರಶ್ನೆ ಮಾಡ್ತಾಯಿದ್ದೀನಿ ನಾನು. ಯಾವ ದಿಕ್ಕಿನಲ್ಲಿ ಆಡಳಿತ ಸಾಗ್ತಾ ಇದೆ ಮಳವಳ್ಳಿ ತಾಲೂಕಿನಲ್ಲಿ ಅಂತಕ್ಕಂಥದ್ದು. ಈಗ ನಾನು ವಿರೋಧ ಪಕ್ಷದಲ್ಲಿದ್ದು ಈಗ ಲೋಕಾಯುಕ್ತರು ಈ ರೀತಿ ಬೆಳಕು ಚೆಲ್ಲಿದಾಗ ಮತ್ತು ಅದಕ್ಕೂ ಮೊದಲೇ ನೀವು ಪ್ರಶ್ನೆ ಕೇಳ್ಬೋದು, ಏನು ನೀವು ಲೋಕಾಯುಕ್ತರು ಎಲ್ಲ ಹೇಳಿದ ಮೇಲೆ ಹೇಳ್ತಾ ಇದ್ದೀರಿ. ಇಲ್ಲ, ನಾವು ಹೇಳಿರೋದೇ ಲೋಕಾಯುಕ್ತರು ಹೇಳಿರೋದು ಈಗ ಅಂದರೆ ನೀವು ಕ್ರಮ ತಗೊಂಡಿಲ್ಲ ಅಂತ ನಾವು ದೂರು ಕೊಟ್ಟಿರೋದಕ್ಕೆ ವಿರೋಧ ಪಕ್ಷದವರು ಲೋಕಾಯುಕ್ತಕ್ಕೆ, ನೀವು ಅದಕ್ಕೆ ಕ್ರಮ ತಗೊಂಡಿಲ್ಲ ಅಂತ ಅವರು ಮೊನ್ನೆ ದಿನ ಬಂದು ಖಾರವಾಗಿ ಹೇಳಿದ್ದಾರೆ. ನೀವು ಯಾಕೆ ಇದನ್ನೆಲ್ಲ ಸರಿಪಡಿಸ್ಕೊಳ್ಳಲಿಲ್ಲ? 305 ಎಕರೆ ಸಾರ್ ನಾನು ವಜಾ ಮಾಡಿದ್ದೀನಿ ಅಂತೇಳಿ ಶ್ರೀಮಾನ್ 30/12/2023 ನಾನು ವಜಾ ಮಾಡಿದ್ದೀನಿ ಅಂತೇಳಿ ನಮಗೆ ಒಂದು ಹಿಂಬರ ಕೊಡ್ತಾರೆ ವಿತ್ ಸರ್ವೆ ನಂಬರ್. ಸರ್ ಇಲ್ಲಿದೆ ನೋಡಿ ಸರ್, ಇವೆಲ್ಲ ವಿವಿಧ ಗ್ರಾಮಗಳ ಸರ್ವೆ ನಂಬರ್ ಇರ್ತಕ್ಕಂಥ ಪತ್ರ ಸರ್, ನಾವೇ ಕೊಟ್ಟಿದ್ದೀವಿ. ಲೋಕಾಯುಕ್ತರು ಬಂದು
ಇಡೀ ರಾಜ್ಯಕ್ಕೆ ದೇಶಕ್ಕೆ ಗೊತ್ತಾಗೋಂಗೆ ಹೇಳೋವರೆಗೂ ನೀವು ಯಾಕೆ ಆಡಳಿತ ಯಂತ್ರವನ್ನು ನಾವೇ ನಿಮಗೆ ತೋರಿಸ್ಕೊಟ್ಟಿದ್ವಲ್ಲ ಹಿಂಗೆ ಆಗಿದೆ, ಸರಿ ಮಾಡ್ಕೊಳ್ಳಿ, ಸರಿ ಮಾಡಿ ಅಂಥೇಳಿ. 305 ಎಕರೆ ಇದನ್ನು ನಾವು ವಜಾ ಮಾಡಿದ್ದೀವಿ RTC ಅಂತ ಅಂದಮೇಲೆ ನೀವೇನು ಮಾಡಿದ್ದೀರಿ ಇದ್ರ ಬಗ್ಗೆ ಅಂತಕ್ಕಂಥದ್ದನ್ನೇ ಲೋಕಾಯುಕ್ತರು ಕೂಡ ಕೇಳಿರೋದು ತಹಸೀಲ್ದಾರ್ ಅವ್ರಿಗೆ. ಏನು ಮಾಡಿದ್ಯಪ್ಪ ಇದೇನು ಕ್ರಮ ತಗೊಂಡಿದೆಯಾ ಅಂತ. ಅದಕ್ಕೇನು ಕ್ರಮ ಇಲ್ಲ. ಅದಕ್ಕೆ ಅವರು ಹೇಳಿರ್ತಕ್ಕಂಥದ್ದು ನಿಮ್ಮಂಥ ನಿಷ್ಪ್ರಯೋಜಕರು ಅಧಿಕಾರಿಗಳು ಇರೋದ್ರಿಂದನೇ ಇವತ್ತು ಇಂಥ ಭ್ರಷ್ಟಾಚಾರ ನಡೀತಾ ಇರೋದು ಅಂತಕ್ಕಂಥ ಮಾತನ್ನು ಅವರು ಲೋಕಾಯುಕ್ತರು ಹೇಳಿದ್ದಾರೆ. ಇಲ್ಲಿ ಈ ನಮ್ಮ ಇಒ ತಾಲೂಕು ಪಂಚಾಯತಿನೂ ಅಷ್ಟೇ, ನಿಷ್ಕ್ರಿಯ ತಾಲೂಕು ಪಂಚಾಯತಿ ಆಡಳಿತ ಅಂತಕ್ಕಂಥದ್ದನ್ನ ಲೋಕಾಯುಕ್ತರೇ ಅದನ್ನು ಕೋಟ್ ಮಾಡಿ ಹೇಳಿದ್ದಾರೆ. ಇವತ್ತೇನಾಗಿದೆ, ಇವತ್ತು ನಮ್ಮ ಇದು ಗ್ರಾಮ ಪಂಚಾಯತಿಯ ಆಡಳಿತ ಇಲ್ಲ, ಈಗಾಗಲೇ ಎಲ್ಲ ಕೊನೆಗೊಂಡಿದೆ, ಮುಗಿದಿದೆ. ಆಡಳಿತಾಧಿಕಾರಿಗಳನ್ನ ನೇಮಕ ಮಾಡಿದ್ದಾರೆ. ಯಾವ ಆಡಳಿತಾಧಿಕಾರಿನೂ ಕೂಡ ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇಲ್ಲ. ಸಾರ್ವಜನಿಕರಿಗೆ ಕೆಲಸ ಆಗ್ತಾ ಇಲ್ಲ ಸರಿಗೆ. ನನ್ನದು ಮಾತ್ರ ಹೇಳ್ತಾ ಇದ್ದೀನಿ, ನನ್ನ ತಾಲೂಕದು ಮಾತ್ರ. ಅದು ಜಿಲ್ಲೆಯಲ್ಲೇ ಇರ್ಬೋದೇನೋ, ನನಗೆ ಗೊತ್ತಿಲ್ಲ, ನಾನು ಮಾಹಿತಿ ತಗೊಂಡಿಲ್ಲ ಇಡೀ ಜಿಲ್ಲೆದ. ನನ್ನ ತಾಲೂಕದ ಬಗ್ಗೆ ನಾನು ಅಲ್ಲಿ ವಿರೋಧ ಪಕ್ಷದಲ್ಲಿ ಇರೋದ್ರಿಂದ ನಾನು ಹೇಳಬೇಕು, ಅದನ್ನು ನಾನು ಸಾರ್ವಜನಿಕರ ಪರವಾಗಿ ನಾನು ಅದನ್ನು ಹೇಳ್ತಾ ಇದ್ದೀನಿ. ಸಾರ್ವಜನಿಕರಿಗೆ ಒಳ್ಳೆ ಕೆಲಸ ಆಗಲಿ ಅಂತಕ್ಕಂಥದ್ದು ವಿಚಾರವಾಗಿ ನಾನು ಇಲ್ಲಿ ನಿಮ್ಮ ಮುಖಾಂತರ ಬೆಳಕು ಚೆಲ್ಲಲಿಕ್ಕೆ ಇವತ್ತು ನಾನು ಬಂದಿದ್ದೀನಿ. ಯಾವ ಆಡಳಿತಾಧಿಕಾರಿ ಎಲ್ಲೂ ಕೂಡ ಒಂದು ಸರಿಯಾದ ರೀತಿ NOC ಕೂಡ ಸರಿಯಾಗಿ ಸಿಗ್ತಾ ಇಲ್ಲ ಸಾರ್ವಜನಿಕರಿಗೆ. ಆ ಮಟ್ಟಕ್ಕೆ ಆಡಳಿತ ಯಂತ್ರ ಕುಸಿದಿದೆ ಮಳವಳ್ಳಿ ತಾಲೂಕಿನಲ್ಲಿ. ಅದನ್ನು ಯಾವ ರೀತಿ ಎಚ್ಚೆತ್ಕೊಂಡು ಕೆಲಸ ಮಾಡ್ತಾ, ಅದಕ್ಕೆ ಲೋಕಾಯುಕ್ತರು ಇಒ ಇನ್ನು ಅಂಡರಲ್ಲಿ ಗ್ರಾಮ ಪಂಚಾಯತಿಗಳೆಲ್ಲ ಇಒ ಅಂಡರಲ್ಲಿ ಬರೋದ್ರಿಂದ ಯಾರವರು ಪಿ ಡಿ ಒಗಳು ಮತ್ತು ಆಡಳಿತಾಧಿಕಾರಿಗಳನ್ನ ನೇಮಕ ಮಾಡಿದಾಗ ಆಡಳಿತಾಧಿಕಾರಿಗಳು ಯಾವ್ಯಾವ ಇಲಾಖೆಯಿಂದ ನೇಮಕ ಮಾಡಿರ್ತಾರೆ ಆ ಎಲ್ಲ ಆಡಳಿತ ಅಧಿಕಾರಿಗಳು ಕೂಡ ಸರಿಯಾದ ರೀತಿಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇಲ್ಲ ಅಂತಕ್ಕಂಥ. ಉದಾಹರಣೆಗೆ ಹಾಡ್ಲಿ ಸರ್ಕಲ್ನಲ್ಲಿ ಒಂದು 5 ಮಾಸ್ಟ್ ಲೈಟ್ ಹಾಕ್ತೀವಿ. ನಾನು ಶಾಸಕನಾಗಿದ್ದಾಗ ಸರ್ಕಾರ, ಗೌರ್ನಮೆಂಟ್, ನಾನಲ್ಲ, ಗೌರ್ನಮೆಂಟ್ ಅಲ್ಲಿ ಒಂದು ನಾಮಫಲಕ ಅಳವಡಿಸ್ತಾರೆ, ಕಿತ್ತಾಕ್ತಾರೆ, ಹೊಡೆದಾಕ್ತಾರೆ. ಅದನ್ನು ಸರಿ ಮಾಡಿ ಅಂತ PDOಗೆ ನಾವು ಕಂಪ್ಲೇಂಟ್ ಮಾಡ್ತೀವಿ, ಇಒಗೆ ಕಂಪ್ಲೇಂಟ್ ಮಾಡ್ತೀವಿ. ಸಾರ್ವಜನಿಕರ ಆಸ್ತಿ ಹೊಡೆದಾಕಿದ್ದಾರೆ, ಲಾಸ್ಟ್ ಮಾಡಿದ್ದಾರೆ. ಆ ಲಾಸ್ ಆಗಿರ್ತಕ್ಕಂಥದ್ದು ಸರಿ ಮಾಡಿ ಅಂತ ಹೇಳಿದ್ರೆ ಇನ್ನೂವರೆಗೂ ಕೂಡ ಅದನ್ನು ಸರಿ ಮಾಡಲಿಲ್ಲ. ಆದ ಶಾಸಕರ ಹೆಸರು ಯಾರಾದರೂ ಇರಲಿ, ಕೆಲಸ ಯಾವುದಾದ್ರೂ ಅಂಡರಲ್ಲಿ ಆಗಿರಲಿ, ಆದರೆ ಸರ್ಕಾರ ಇದ್ದಾಗ ಆಗಿದೆ, ಸರ್ಕಾರದ ದುಡ್ಡಲ್ಲಾಗಿದೆ. ಅದು ಶಾಸಕರಿಗೆ ಅನುದಾನ ಕೊಡೋದು ಯಾವುದಪ್ಪ? ಶಾಸಕರ ಅನುದಾನ ಸರ್ಕಾರನೇ ಕೊಡೋದು. ವರ್ಷಕ್ಕೆ 2 ಕೋಟಿ 5 ಕೋಟಿ ಕೊಡ್ತಾರೆ, ಅವರೇ ಕೊಡುತ್ತಾನೆ. ಆ ದುಡ್ಡಲ್ಲೇ ಮಾಡಿರ್ತೀವಿ ಅಂತ ಇಟ್ಕೊಳ್ಳಿ, ಅದು ಸರ್ಕಾರ ದುಡ್ಡೇ ತಾನೆ. ಇಷ್ಟೊಂದು ದಿವ್ಯ ನಿರ್ಲಕ್ಷ್ಯವನ್ನು ವಹಿಸಿದ್ರೆ ತಾಲೂಕು ಆಡಳಿತ ಯಾರು ಯಾವುದನ್ನಾರು ಹೊಡೆದಾಕ್ಬೋದು, ಯಾವ ಸರ್ಕಾರದ ಆಸ್ತಿಯನ್ನು ಯಾರು ಬೇಕಾದರೂ ಲೂಟಿ ಮಾಡ್ಬೋದು. ಆ ಪರಿಸ್ಥಿತಿಗೆ ಇವತ್ತು ಮಳವಳ್ಳಿ ತಾಲೂಕಿನಲ್ಲಿ ಬಂದಿದೆ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.